ಹಾಯ್ ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಯಿರಾಮ್ ವ್ಲಾಗ್ಸ್. ಟುಡೇ ಈಸ್ ಟಾಪಿಕ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಒಂದು ಗಂಡ ಹೆಂಡತಿ ನಡುವೆ, ಲವರ್ಸ್ಗಳ ಮಧ್ಯ, ಕೊಲೀಗ್ಸ್ಗಳ ಮಧ್ಯ ಹೇಗೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಅವರು ತಮ್ಮ ಜೀವನ ಆಗಲಿ, ಸಂಸಾರನೇ ಆಗಲಿ, ಒಂದು ಪ್ರೀತಿನೇ ಆಗಲಿ ಹೇಗೆ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಬ್ಬ ವ್ಯಕ್ತಿಯು ಒಂದು ಹೆಣ್ಣಿನ ಜೊತೆಲಿ ಒಂದು ಗಂಡ ಹೆಂಡತಿ ಸಂಬಂಧ ಆಗಲಿ, ಪ್ರೀತಿ ವಿಚಾರದಲ್ಲಿ ಸಂಬಂಧನಾಗಲಿ, ಒಂದು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ಆಗಲಿ, ಯಾವುದಾದ್ರೂ ಒಂದು ಸಂಬಂಧದಲ್ಲಿ ಇದ್ದಾಗ ಇಬ್ಬರ ನಡುವೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಏಕೆಂದರೆ ಫಾರ್ ಎಕ್ಸಾಂಪಲ್, ಒಂದು ಗಂಡ ಹೆಂಡತಿ ನಡುವೆ ಇದ್ದಾಗ ಆ ಹೆಂಡತಿ ಆದವಳ ಕಷ್ಟ, ಸುಖ, ನೋವು, ನಲಿವು ಪ್ರತಿಯೊಂದು ಕೂಡ ಗಂಡನು ಅರ್ಥೈಸ್ಕೊಂಡಿರಬೇಕು. ಅದೇ ರೀತಿ ಒಂದು ಹೆಣ್ಣು ಕೂಡ ಒಬ್ಬ ಗಂಡೇ ಆಗಲಿ, ಹುಡುಗನ ಕಷ್ಟ ಸುಖ ಆಗಲಿ ಪ್ರತಿಯೊಂದು ಕೂಡ ಅರ್ಥ ಮಾಡ್ಕೊಂಡಿರಬೇಕಾಗುತ್ತೆ. ಅರ್ಥ ಮಾಡ್ಕೊಂಡಿದ್ದಾಗಲೇ ಅದೊಂದು ಸಂಬಂಧ ಇನ್ನೂ ಸ್ಟ್ರಾಂಗಾಗಿ, ಬಿಲ್ಡಾಗಿ, ಚೆನ್ನಾಗಿ ತುಂಬ ದಿನಗಳ ಕಾಲ ಉಳಿಯುತ್ತೆ. ಈ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಡೈವರ್ಸ್ ಕೇಸ್ ಆಗಲಿ, ಬಿಟ್ಟೋಗೋದು, ಬ್ರೇಕಪ್ ಆಗಲಿ ಇವೆಲ್ಲ ಆಗ್ತಿದ್ದಾವಲ್ಲ. ಯಾಕೆ ಆಗ್ತಿರಬೇಕು? ಅವೆಲ್ಲ ಬ್ರೇಕಪ್ಗಳಾಗೋ ಕಾರಣ, ರೀಸನ್ನು ಒಂದು ಇಬ್ಬರ ನಡುವೆ ಪರಸ್ಪರ ಒಂದು ಅರ್ಥೈಸ್ಕೊಳ್ಳುವ ಗುಣ, ಸಾಮರ್ಥ್ಯಗಳು ಇರಲ್ಲ. ಬ್ರೇಕಪ್ಗಳಾಗೋ ಕಾರಣಗಳೇ ಅವೇ ಇರ್ತವೆ ರೀಸನ್ಗಳು. ಗಂಡು ಹೆಣ್ಣಿನ ನಡುವೆ ಅನುಮಾನ ಅನ್ನೋದು ಕೂಡ ಯಾವತ್ತೂ ಬರಬಾರ್ದು. ಅನುಮಾನ ಅನ್ನೋದು ಬಂದರೆ ಎಷ್ಟೊಂದು ಸಂಬಂಧಗಳು ಹಾಳಾಗೋದು ಅಲ್ಲಿಂದಾನೆ. ಗಂಡ ಹೆಂಡತಿ ಮೇಲೆ, ಹೆಂಡತಿ ಗಂಡನ ಮೇಲೆ, ಪ್ರೀತಿಸಿದ ಹುಡುಗನ ಮೇಲೆ, ಹುಡುಗಿ ಮೇಲೆ ಈ ಥರ ಅನುಮಾನ ಪಡೋದ್ರಿಂದ ಎಷ್ಟೊಂದು ಸಂಬಂಧಗಳು ಹಾಳಾಗ್ತದವೆ. ಏನೇ ಇದ್ದರೂ ಕೂಡ ಹುಡುಗ ಆಗಲಿ, ಹುಡುಗಿಯೇ ಆಗಲಿ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರಬೇಕು. ತಪ್ಪಲ್ಲ, ಅದು ಎಲ್ಲದನ್ನೂ ಹೇಳ್ಕೊಂಡೇ ಅಡ್ಡಾಡಬೇಕು, ಹೇಳ್ಕೊಂಡೇ ಹೋಗ್ಬೇಕು ಅನ್ನೋದು ಏನು ರೂಲ್ಸ್ ಇಲ್ಲ. ಓಕೆ, ಅವರಿಬ್ಬರ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಒಂದು ಬಾಂಡಿಂಗು ಹೇಗಿರುತ್ತೋ ಅದ್ರ ಮೇಲೆ ಇರ್ತವೆ ಸಂಬಂಧಗಳು, ರಿಲೇಷನ್ಶಿಪ್ ಇನ್ನೂ ಚೆನ್ನಾಗಿ ಉಳಿಯುತ್ತೆ. ಇನ್ನೊಂದು, ಗಂಡು ಹೆಣ್ಣು ನಡುವೆ ರಿಸ್ಟ್ರಿಕ್ಷನ್ ಅನ್ನೋದು ಇರಬಾರ್ದಂತೆ. ಅದು ಇದ್ರೇ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ಹೆಣ್ಣಿಗಾಗಲಿ ಗಂಡಿನಾಗಲಿ. ಗಂಡ ಎಲ್ಲಿಗಾನ ಬರ್ತಾನೆ, ಗಂಡಾದನು ಹೊರಗಡೆ ಇರಬೇಕು, ಹೆಣ್ಣಾದಳು ಮನೆಗಿರಬೇಕು ಅಂತ ಒಂದು ಸಂಸ್ಕೃತಿ ಆಗಿನ ಕಾಲದಿಂದನೂ ನಡ್ಕೊಂಡ್ಬಂದಿದೆ. ಬಟ್ ಈಗಿನ ಜನ್ರೇಷನ್ 5G ಜನ್ರೇಷನ್ನು, ಹುಡುಗಿಯರು ಎಲ್ಲಿ ಬೇಕಾದ್ರೆ ಅಡ್ಡಾಡ್ತಾರೆ, ಹುಡುಗರು ಎಲ್ಲಿ ಬೇಕಲ್ಲಿ ಇರ್ತಾರೆ. ಓಕೆ, ಬಟ್ ಅದನ್ನು ಅಡ್ವಾಂಟೇಜ್ ತಗೋಬಾರ್ದು, ಹೆಣ್ಣಾಗಲಿ ಗಂಡಾಗಲಿ. ಓಕೆನಾ? ಸೊ ಅವ್ರಿಗೆ ಫ್ರೀಡಮ್ಮ ನಾವು ಹಾಳು ಮಾಡಬಾರ್ದು, ಅವ್ರು ಇಷ್ಟ ಬಂದಂಗೆ ಬಿಡಬೇಕು. ಬಟ್ ಅದನ್ನು ಅವರು ಅರ್ಥ ಮಾಡಿಕೊಂಡು, ತಿಳ್ಕೊಂಡು, ಒಂದು ಗಂಡು ನನಗೆ ಇಷ್ಟೊಂದು ಫ್ರೀಡಮ್ ಕೊಟ್ಟಿದ್ದಾನೆ ಅಂದರೆ ಅದನ್ನು ನಾವು ಯೂಟಿಲೈಸ್ ಮಾಡ್ಕೋಬೇಕು ಹೊರತು ಮಿಸ್ಯೂಸ್ ಮಾಡ್ಕೋಬಾರ್ದು ಅನ್ನೋದು ಅವರು ಹೆಣ್ಮಕ್ಳಾದಲ್ಲಿ ತಿಳ್ಕೊಂಡು, ಅದೇ ರೀತಿ ಗಂಡಾಗಲಿ ಒಬ್ಬರು ನಂಬಿಕೆ ಇಟ್ಟು, ಒಂದು ಹೆಂಡತಿ ಆಗಲಿ ಹೆಣ್ಣಾಗಲಿ ನನ್ನ ಮೇಲೆ ನಂಬಿಕೆ ಇಟ್ಟು ಒಂದು ಕಡೆ ಹೋಗೋಕ್ಕೆ ಬಿಡೋಕ್ಕೆ ಇಷ್ಟೆಲ್ಲ ಫ್ರೀಡಮ್ ಕೊಟ್ಟಿದ್ದಾರೆ ಅಂತಂದರೆ ಅದನ್ನು ಅವರು ನ್ಯೂಟ್ರಲೈಸ್ ಮಾಡ್ಕೋಬೇಕು, ಮಿಸ್ಯೂಸ್ ಮಾಡ್ಕೋಬಾರ್ದು. ಹಾಗಾಗಿ ಒಂದು ಸಂಬಂಧಗಳು ಅಂಡರ್ಸ್ಟ್ಯಾಂಡಿಂಗ್ ಮೂಲಕ ಉಳಿಯುತ್ತೆ ತುಂಬ ದಿನಗಳವರೆಗೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.